ಇಡೀ ಸಿನಿಮಾ ಇವತ್ತು ಶತಮಾನೋತ್ಸವದ ಒಂದು ಅಂಚಿನಲ್ಲಿ ನಿಂತಿದೆ. ಡ್ರಮ್ಮರ್ ದೇವನಂತ ಒಂದು ಈ ರುಗ್ಗಣ ಕಥೆಯನ್ನ ಇಟ್ಟುಕೊಂಡು 100 ವರ್ಷ ನೋಡ್ಬೇಕಾ ನಾವು? ಅಪ್ಪ ಇಲ್ಲ, ಅಮ್ಮ ಇಲ್ಲ, ಹೇಳುವವರಿಲ್ಲ, ಕೇಳುವವರಿಲ್ಲ, ಶಿಸ್ತಿಲ್ಲ. ಯಾವ ದರಿದ್ರ ಸ್ಥಿತಿ ಬಂದಿದೆ ಅಂತಂದ್ರೆ ಕನ್ನಡ ಚಿತ್ರರಂಗ ಅನ್ನುವ ಅಸ್ತಿತ್ವವೇ ಕಣ್ಣೆದುರು ಒಂದು ಶಕ್ತವಾಗಿ ಕಾಣಿಸ್ತಾ ಇದೆ. ಎದುರುಗಡೆ ಸಿಕ್ಕಾಗ ಭಯಂಕರ ಹೊಗಳಿಕೊಂಡು, ಸಿನಿಮಾ ರಂಗ ಅಂದ್ರೆ ಒಂದು ಕುಟುಂಬ, ಚಿತ್ರೀಕರಣ ಮುಗಿದು ಹೋಗುವಾಗ ಏನು ಅಳು. ನಾಳೆ ಅವನ ಮನೆಯಲ್ಲಿ ಸಾವಿನ ಬಾಗಿಲಲ್ಲಿ ಬಾಯಲ್ಲಿ ನಿಂತು ನನ್ನನ್ನು ರಕ್ಷಿಸಿ ಅಂತ ಆರ್ದ್ರವಾಗಿ ಕೂಗಿದ್ರು ಕೂಡ ಇವರಿಗೆ ಕಿವಿಡು ಕುರುಡು, ಇವರ ಹೃದಯ ಬತ್ತೋಗುತ್ತೆ ಅಷ್ಟೊತ್ತು. ಡ್ರಮ್ಮರ್ ದೇವನಂತವರು 3 ಲಕ್ಷಕ್ಕಾಗಿ ಅವರ ಹೆಂಡತಿ ಮಕ್ಕಳು ಎದುರು ನಿಂತು ಮಾಧ್ಯಮದ ಮೂಲಕ ಬೇಡಿಕೊಳ್ಳುವುದಿದೆಯಲ್ಲ, ಕನ್ನಡ ಚಿತ್ರರಂಗದ ಇಡೀಯದಾದಂತ ದೌರ್ಬಲ್ಯ ಮತ್ತು ರುಗ್ಣತೆ, ಆತ್ಮಸಾಕ್ಷಿಯ ಪ್ರಜ್ಞೆ ಸತ್ತು ಹೋದದರ ಸಂಕೇತ. ದುಡಿದು 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 ತನ್ನ ಸಂಸಾರ, ತನ್ನ ನೆಲೆಯನ್ನ ಕಟ್ಟಿಕೊಂಡಂತ ಒಬ್ಬ ಕಾಯಕ ಯೋಗಿ, ಕಾಯಕ ಜೀವಿ, ಆ ಮನುಷ್ಯ ಇವತ್ತು ಕುಸಿದು ಕಾಲ್ ಕಳ್ಕೊಂಡು ತನ್ನ ಇಡೀ ಬದುಕನ್ನ ಕಳ್ಕೊಳ್ತೇನೆ ಅನ್ನುವಂತ ಆತ್ಯಂತಿಕ ಸ್ಥಿತಿಯಲ್ಲಿ ಹಾಸಿಗೆಯಲ್ಲಿ ಮಲಗಿದ್ದಾರೆ. ₹1 ಆದ್ರೂ ಚಿಂತೆ ಇಲ್ಲ. ದಯವಿಟ್ಟು ಸಹಾಯ ಮಾಡಿ. ಅವರ ಅಕೌಂಟಿಗೆ ನನ್ನನ್ನು ಸೇರಿ ನಾವೆಲ್ಲರೂ ನಮ್ಮ ಕೈಲಾದ ಸಹಾಯವನ್ನ ಮಾಡೋಣ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಒಂದು ನೋವಿನ, ಅತ್ಯಂತ ದುರದೃಷ್ಟಕರ, ಆಘಾತಕರ ಮತ್ತು ಒಬ್ಬ ವ್ಯಕ್ತಿಯ ಜೀವನ ಇಂಥ ಒಂದು ದುರಂತದ ಕಥೆ ಕಾವ್ಯವಾಗಿ ನಮ್ಮನ್ನ ಅನುರಣಿಸಬಹುದೇ ಅನ್ನುವ ಪ್ರಶ್ನೆಯನ್ನ ಇಟ್ಟುಕೊಂಡು ನಿಮ್ಮೊಟ್ಟಿಗೆ ಒಂದಿಷ್ಟು ನನ್ನ ನೋವಿನ ನುಡಿಯನ್ನ ಹಂಚ್ಕೋಬೇಕು. ಸುದೀರ್ಘವಾಗಿ ಕನ್ನಡ ಚಿತ್ರರಂಗವನ್ನ ಕಂಡವನು ನಾನು. ಬಹಳ ಜನರ ಏರಿಳಿತವನ್ನ ನೋಡಿದ್ದೇನೆ. ಹಿರಿಯ ಕಲಾವಿದರ ಉಚ್ಛೃಂಖಲ ಸ್ಥಿತಿಯನ್ನು, ಉಚ್ಛ್ರಾಯ ಗತಿಯನ್ನು, ಅದರ ಜೊತೆಗೆ ಅವರ ಜೀವನದ ಸಂಧ್ಯೆಯ ಸೋತು ಸುಣ್ಣವಾದಂತ ಬದುಕಿನ ಒಂದು ವಿದ್ರಾವಕ ಕಥನವನ್ನು ನಾನು ಗಮನಿಸಿದೆ. ಅದರ ಒಳಹೊಳಗನ್ನ ಅತ್ಯಂತ ದಾಖಲಾರವಾಗಿ ಬಹಳ ಸ್ಪಷ್ಟತೆಯಿಂದ ವಿಶ್ಲೇಷಿಸುವಂತ ಒಂದು ಸಾಂದರ್ಭಿಕತೆಯನ್ನ ನಾನು ಹೊಂದಿದ್ದೆ. ಹಾಗಾಗಿ ಡ್ರಮ್ಮರ್ ದೇವ ಇವತ್ತು ನಮ್ಮ ಮಧ್ಯೆ ದಾರುಣವಾದಂತ ಬದುಕನ್ನ ತೆರೆದಿಟ್ಟು ಹಾಸಿಗೆಯಲ್ಲಿ ಮಲಗಿದೆ. ಅವರ ಮಗಳು ಕರಳು ಕತ್ತರಿಸುವ ಹಾಗೆ ಅಳ್ತಾ ಮಾತಾಡುವ ರೀತಿಯನ್ನ ಗಮನಿಸಿದ್ರೆ ಬಹುಶಃ ಮನುಷ್ಯನಾದ ಪ್ರತಿಯೊಬ್ಬನೂ ಕೂಡ ಅವರ ಅಳಲಿನ ಆ ಒಂದು ಸ್ಥಿತಿಗೆ ನಾವು ಅನುಸಂಧಾನಗೊಳ್ಳಲೇಬೇಕು, ನಾವು ಅಳಬೇಕು, ನಾವು ಆಘಾತಗೊಳ್ಳಬೇಕು, ನಾವೇನು ಮಾಡೋಣ ಅಂತ ಯೋಚನೆ ಮಾಡಿದೆ. ಪ್ರಾಯಶಃ ಕರ್ನಾಟಕದ ಕನ್ನಡದ ಮನಸ್ಸುಗಳು, ಕಲಾ ಮಾಧ್ಯಮದ ನನ್ನ ಗೆಳೆಯ ಪರಂ ಅವರು ಆಸ್ಪತ್ರೆಗೆ ಹೋಗಿ ಆ ಇಡೀಯದಾದಂಥ ದಾರುಣ ಸ್ಥಿತಿಯನ್ನ ಅರೋಹಿ, ಅವರ ಮಗು ಮತ್ತು ಪತ್ನಿ, ಅವರ ಆಘಾತಕರವಾದಂಥ ಸ್ಥಿತಿಯನ್ನ ಅವರ ಮಾತಿನಲ್ಲಿ, ಹಾಸಿಗೆಯಲ್ಲಿ ಮಲಗಿದ ಡ್ರಮ್ಮರ್ ದೇವ ಅವರ ಒಂದು ಮಾತಲ್ಲದ ಮಾತಿನಲ್ಲಿ ಸೋತ ದನಿಯನ್ನ ಇಟ್ಟುಕೊಂಡು ಅವರಿಗೆ ಬೇಕಾದಂತ 3 ಲಕ್ಷದ ಅಗತ್ಯತೆಯ ಅನಾವರಣಗೊಳಿಸಿದಾಗ ಕಲಾ ಮಾಧ್ಯಮದ ಒಂದು ನೋಡುಗರು ಧಾರಾಳವಾಗಿ ಸಹಾಯವನ್ನ ಮಾಡಿದ್ದಾರೆ. ಆ ವಿಡಿಯೋವನ್ನು ಗಮನಿಸಿದ್ದೇನೆ. ಡ್ರಮ್ಸ್ ಪ್ಲೇ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅವರು. ಈಗ ತುಂಬಾ ಪ್ರಾಬ್ಲಮ್ ಇದೆ, ನೀವು ದಯವಿಟ್ಟು ಸಹಕಾರ ಮಾಡಬೇಕು, ನಾವು ಕಾಯ್ತಾ ಇರ್ತೀವಿ. ಸ್ನೇಹಿತರೆ, ಸಾವಿರಾರು ಸಿನಿಮಾಗಳಿಗೆ ಡ್ರಮ್ಸ್ ನುಡಿಸಿರುವಂತಹ ಖ್ಯಾತ ಕಲಾವಿದರು, IPL, KPL ಅನೇಕ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮಗಳಲ್ಲಿ ಡ್ರಮ್ಸನ್ನು ನುಡಿಸೋ ಮೂಲಕ ಗಮನ ಸೆಳೆದಂತಹ ಡ್ರಮ್ಮರ್ ದೇವ ಅವರು, ಅವರ ಕಾಲು ಕತ್ತರಿಸಲಾಗಿದೆ. ತುಂಬ ನೋವಿನ ನನಗೆ ವಿಚಾರ ಹೇಳಬೇಕಾಗಿದೆ. ಅವ್ರ ಕಾಲನ್ನ ತೆಗೆದುಬಿಟ್ಟಿದ್ದಾರೆ, ಅವ್ರ ಬಲಗಾಲು ಹೋಗಿದೆ, ಅವ್ರಿಗೆ ಗ್ಯಾಂಗ್ರೀನ್ ಆಯ್ತಂತೆ, ಕಾಲು ಕತ್ತರಿಸಿದ್ದಾರೆ. ಜೊತೆಗೆ ಈಗ ಮತ್ತೆ ಆಸ್ಪತ್ರೆ ಸೇರಿಕೊಂಡಿದ್ದಾರೆ. ಕಳೆದ 3 ವರ್ಷಗಳಿಂದ ಸತತವಾಗಿ ಆಸ್ಪತ್ರೆಯಲ್ಲೇ ಅವರು ಓಡಾಡ್ತಾನೆ ಇದ್ದಾರೆ. ಅವರು ಈಗ ಹಿಪ್ ಅಂದರೆ ಹಿಂದ್ಗಡೆ ಸೊಂಟದ ಕೆಳಗಡೆ ಏನಿದೆ ಅದು ಮತ್ತೆ ಅದು ಆಪ್ರೇಷನ್ ಆಗಬೇಕಾಗಿದೆ. ತುಂಬ ಸಮಸ್ಯೆಯಲ್ಲಿದ್ದಾರೆ ಅವರು. ಅವರ ಪತ್ನಿ ತುಂಬ ಫೋನ್ ಮಾಡಿ ನನಗೆ ಮನವಿ ಮಾಡಿಕೊಂಡ್ರು. ನಾನು ಕೂಡ ಹೋಗಿ ನೋಡಿ ಬಂದೆ. ತುಂಬ ನೋವಲ್ಲಿದ್ದಾರೆ ದಂಪತಿಗಳು, ಅವ್ರ ಇಡೀ ಕುಟುಂಬ. ಆರ್ಥಿಕ ಸಹಾಯ ಬೇಕಾಗಿದೆ ಅವ್ರಿಗೆ. ನಾನು ನಿಮ್ಮಲ್ಲಿ ಮನವಿ ಮಾಡ್ಕೋತೇನೆ, ದಯವಿಟ್ಟು ಎಲ್ಲರೂ ಅವ್ರಿಗೆ ಉದಾರವಾಗಿ ಆರ್ಥಿಕ ಸಹಾಯ ಮಾಡಿ, ಹಣಕಾಸಿನ ನೆರವು ಮಾಡಿ. ತತ್ಕ್ಷಣ ಅವ್ರಿಗೊಂದು ₹3 ಲಕ್ಷ ಹಣ ಬೇಕಾಗಿದೆ ಚಿಕಿತ್ಸೆಗೆ, ಅವ್ರ ಆಪ್ರೇಷನ್ಗೆ ಅಂತ ಕೇಳ್ಕೊತೇನೆ. ಡ್ರಮ್ಸ್ ದೇವ ಅವರು, ನಾನು ಮತ್ತೆ ವಾಪಸ್ ಬರ್ತೇನೆ, ಒಂದು ಕಾಲು ಹೋದ್ರೇನಾಯಿತು, ನನಗೆ ದೇವ್ರು ಇನ್ನೂ 2 ಕೈ ಕೊಟ್ಟಿದ್ದಾನೆ, ಒಂದು ಕಾಲು ಕೊಟ್ಟಿದ್ದಾನೆ, ಸೊಂಟ ಸರಿ ಮಾಡ್ಕೊಂಡು ನಾನು ವಾಪಸ್ ಬಂದು ಮತ್ತೆ ಡ್ರಮ್ಸ್ ನುಡಿಸ್ತೀನಿ ಅಂತ ನಿಮ್ಗೆಲ್ರಿಗೂ ಮನವಿ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ಲೀಸ್ ಅವ್ರಿಗೆ ಹೆಲ್ಪ್ ಮಾಡಿ. ಅವ್ರನ್ನ ನೋಡಿರ್ತೀವಿ. ಡ್ರಮ್ಮರ್ ದೇವ ಸಾವಿರಾರು ಹಾಡುಗಳಿಗೆ ಆತ್ಮ ಆದವರು. ಹುಟ್ಟಿದರೆ ಕಣ್ಣನ ನಾಡಿನಲ್ಲಿ ಹುಟ್ಟಬೇಕು. ಚಿರಂತನವಾದ ಹಾಡು ಕೇಳಿಸ್ಕೊಳ್ಳುವಾಗ ರಾಜ್ಕುಮಾರ್, ಆ ಚಿತ್ರೀಕರಣ, ಹಂಸಲೇಖ ಅವರ ಸಂಗೀತ, ಅದರ ಒಳಗೆ ಅಡಕಗೊಂಡಂಥ ಆ ಭಾಷೆಯ ಆ ನುಡಿಕಟ್ಟಿನ ಅನನ್ಯತೆ, ಇವೆಲ್ಲದರ ಜೊತೆ ಡ್ರಮ್ಮರ್ ದೇವ ಅವರ ಬೀಟ್ಸ್ಗಳು ಕೂಡ ನಮಗೆ ಮನಸ್ಸನ್ನ ಬಹಳ ಅದ್ಭುತವಾಗಿ ಸೆಳೆಯುತ್ತೆ.
ಓಂ ಸಿನಿಮಾ ಇರಬಹುದು, ಅಣ್ಣಯ್ಯನ ಹಾಡು ಇರಬಹುದು, ಹಂಸಲೇಖ ರವಿಚಂದ್ರನ್ ಅವರ ಉಚ್ಛ್ರಾಯ ಕಾಲದ ಆ ಹೊತ್ತಿನಲ್ಲಿ ಮೂಡಿ ಬಂದ ಪ್ರತಿಯೊಂದು ಮನನೀಯ ಗೀತೆಗಳಿರ್ಬೋದು, ಕಾಣದ ಕಡಲಿಗೆ ಸಿ ಅಶ್ವಥ್ ಅವರ ದನಿಯ ಒಂದು ದೊಡ್ಡ ಶಕ್ತಿ ಯಾವುದು ಅಂತಂದ್ರೆ ಅದು ನಮ್ಮ ಡ್ರಮ್ಮರ್ ದೇವ. ಅವರ ಕೈ, ಅವರ ಆ ಕೋಲು, ಅವರ ನಗು, ಅವರ ಕೂದಲಿನ ಆ ಒಂದು ಮಿಂಚಿನ ಸಂಚಾರ, ಅವರ ಉತ್ಸಾಹ, ಎನರ್ಜಿ ಯಾರು ಮರೆಯಲಿಕ್ಕೆ ಸಾಧ್ಯ? ನನ್ನ ಪತ್ರಿಕೋದ್ಯಮದ ಜೀವನದ ಸಾರ್ಥಕ ಕ್ಷಣಗಳಲ್ಲಿ ಅದು ಒಂದು ಏನು ಅಂತಂದ್ರೆ ಡ್ರಮ್ಮರ್ ದೇವನನ್ನ ಮೊದಲ ಬಾರಿಗೆ ರೂಪತಾರಕ್ಕೆ ಸಂದರ್ಶನ ಮಾಡಿದ್ದು ನಾನೇ. ನನ್ನ ಮತ್ತು ಅವರ ಮಧ್ಯೆ ಒಂದು ಒಳ್ಳೆಯ ಒಡನಾಟ ಇದೆ. ಅವರ ಹಲವು ಏರಿಳಿತಗಳಿಗೆ ಸಾಕ್ಷ್ಯ ಪ್ರಜ್ಞೆಯಾದವನು. ಇತ್ತೀಚೆಗೆ ಸ್ವಲ್ಪ ಸಂಪರ್ಕ ನನಗೆ ಅವರಿಗೆ ಇರಲಿಲ್ಲ, ಬಹುಶಃ ಅವರ ಅಸೌಖ್ಯದ ಕಾರಣ ಅಂತ ನಾನು ಭಾವಿಸ್ತೇನೆ. ಇಂಥ ಡ್ರಮ್ಮರ್ ದೇವ KPL ಇರ್ಬೋದು, IPL ಇರ್ಬೋದು, CCL ಇರ್ಬೋದು, ಎಂಥ ಅದ್ಭುತವಾದಂಥ ಒಂದು ಆ ನೋಟ, ಅವರ ಒಂದು ನುಡಿಸುವಿಕೆ. ಒಂದು ಕಡೆ ಶಿವ ನಮ್ಮನ್ನ ಆಳಿದ್ರೆ ಇನ್ನೊಂದು ಕಡೆ ಡ್ರಮ್ಮರ್ ದೇವ. ಇಡೀ ಚಿತ್ರರಂಗದ ಗೇಯತೆಯ, ಗೀತೆಯ, ಹಾಡಿನ ಜನಪ್ರಿಯತೆಯ, ನಿರಂತರತೆಯ, ಅನುರಣಿತ ಸಂಬಂಧದ ಒಂದು ಆತ್ಮದ ಒಂದು ರೂಪದಲ್ಲಿ ನಿಂತಂತ ಕೈ, ನುಡಿ, ಸಂಗೀತ, ಬೀಟ್ಸು, ನಾದ, ಕನ್ನಡದ ನೆಲವನ್ನ ಮೀರಿದ ರಾಷ್ಟ್ರೀಯತೆಯನ್ನ, ರಾಷ್ಟ್ರೀಯ ನೆಲದಲ್ಲಿ ತನ್ನ ಪ್ರಭಾವವನ್ನ, ಪ್ರತಿಭೆಯನ್ನ ಸ್ಥಿರೀಕರಿಸಿದ ಯಾರಾದರೂ ಇದ್ರೆ ಕನ್ನಡದ ಹೆಮ್ಮೆಯ ಒಬ್ಬ ಸಂಗೀತಗಾರ, ಒಬ್ಬ ವಾದಕ, ಸಂಗೀತ ನಿರ್ದೇಶಕ ಡ್ರಮ್ಮರ್ ದೇವ. ಆದ್ರೆ ಇವತ್ತು ಅವರು ತನ್ನ ಬಲಗಾಲನ್ನ ಕಳ್ಕೊಂಡಿದ್ದಾರೆ. ಒಬ್ಬ ಡ್ರಮ್ಮರ್ ನುಡಿಸುವ ಒಬ್ಬ ಕಲಾವಿದನಿಗೆ ಅವನ ಬಲಗಾಲು ಎಷ್ಟು ಮುಖ್ಯ ಅನ್ನೋದು ಅದು ಸಂಗೀತದ ಪ್ರಜ್ಞೆ ಇದ್ದವರಿಗೆ ಅರ್ಥ ಆಗುತ್ತೆ. ಏಕಲವನಿಗೆ ಬಲ ಬೆರಳನ್ನ ಪಡ್ಕೊಂಡ ಅಥವಾ ಕಳ್ಕೊಂಡ ಕಥೆ ಅದು. ಅಂತಹ ಸ್ಥಿತಿಯಲ್ಲಿ ಮಲಗಿದ್ದಾರೆ. 3 ವರ್ಷದಿಂದ ಅವರಿಗೆ ನಿಮೋನಿಯಾ, ಡಯಾಬಿಟಿಸು, ಗ್ಯಾಂಗ್ರೀನು, ಈಗ ಅವರಿಗೆ ಕುಳಿತುಕೊಳ್ಳಲಾರದ, ನಡೆಯಲಾರದ ಹಿಪ್ಪಿನ ಸಮಸ್ಯೆ. ಕೃತಕ ಕಾಲನ್ನ ಹಾಕೊಂಡು ಏನಾದ್ರೂ ಮಾಡಿ ತಾನು ಮತ್ತೆ ಡ್ರಮ್ ಅನ್ನ ನುಡಿಸ್ತೇನೆ, ಡ್ರಮ್ಮರ್ ದೇವ ಆಗಿ ನಿಮ್ಮೆದುರು ಬರ್ತೇನೆ. ಒಂದು ಕಾಲು ಕಳ್ಕೊಂಡಿರಬಹುದು, ಇನ್ನೊಂದು ಕಾಲಿದೆ, 2 ಕೈಗಳಿದೆ, ಮನಸ್ಸು ಸ್ಥಿಮಿತದಲ್ಲಿದೆ. ನನ್ನ ರಿದಮ್ ಅನ್ನ, ನಮ್ಮ ನಾದ ಪ್ರಜ್ಞೆಯನ್ನ, ನನ್ನ ಸಂಗೀತದ ಸಾಧನೆ, ಸಾರ್ಥಕತೆ ಅದನ್ನ ಯಾರು ಕಿತ್ಕೊಳ್ಳಿಲ್ಲ, ಸಾಧ್ಯವೂ ಇಲ್ಲ, ಮತ್ತೆ ಬರ್ತೇನೆ ಅನ್ನುವಂಥ ಆ ಒಂದು ನುಡಿಯನ್ನ ಆ ಸೋತ ದನಿ ಬಿತ್ತರಿಸ್ತಾ, ಬಿಕ್ಕಳಿಸ್ತಾ, ತನಗೊಂದು 3 ಲಕ್ಷದ ಅಗತ್ಯ ಇದೆ, ನನ್ನ ಹೆಂಡತಿ ಮಗು ಬಳಲಿ 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 ಬೆಂಡಾಗಿ ಹೋಗಿದ್ದಾರೆ ಅಂತ ಅವರು ಅರಿಕೆ ಮಾಡ್ಕೊಳ್ತಾ ಇರುವಾಗ ಕೈಕಾಲೆಲ್ಲ ನಡಗುತ್ತೆ, ಕಣ್ಣಲ್ಲಿ ನೀರ ಹನಿಗಳು ಜಿನುಗುತ್ತದೆ. ಬದುಕು ಅಂದ್ರೆ ಇಷ್ಟೇನಾ? ಸಿನಿಮಾ ರಂಗ ಅಂದ್ರೆ ಇಷ್ಟೇನಾ? ಕೇವಲ ನಾಯಕ, ನಾಯಕಿ, ಸಿನಿಮಾ, ನಿರ್ದೇಶಕ ಇಷ್ಟನ್ನೇ ಗಮನಿಸುವ, ಅದರ ಅದ್ಭುತವನ್ನ ಆಸ್ವಾದಿಸುವ, ಅವರ ಬಂಗಲೆ, ಕಾರು, ಐಷಾರಾಮಿ, ಎಲ್ಲಿದ್ದವರು ಎಲ್ಲಿ ಬಂದ್ರು, ಹೇಗಿದ್ದವ ಹೇಗಾದ, ಈ ತರದ ಕಥಾನಕಗಳನ್ನ ನಾವು ಬರೀತೇವೆ, ಬಿತ್ತರಿಸ್ತೇವೆ, ಮಾತಾಡಿಸ್ತೇವೆ. ಇಷ್ಟೇನಾ ಸಿನಿಮಾ ರಂಗ? ಡ್ರಮ್ಮರ್ ದೇವನಂತವನು ತನ್ನ ಬದುಕಿನ ಈ ಒಂದು ಅಸಹಾಯಕತೆಗೆ ಬೇಕಾದ ಕೇವಲ 3 ಲಕ್ಷ ರೂಪಾಯಿಗೆ ಜನರೆದುರು 10 ರೂಪಾಯಿ 100 ರೂಪಾಯಿಗಾಗಿ ಬೇಡ್ಬೇಕಾಯ್ತಾ? ಅಂತ ಒಂದು ದುಸ್ಥಿತಿಯನ್ನ ಇಡೀ ಚಿತ್ರರಂಗ ಹಾಗಾದ್ರೆ ನಿರ್ಮಾಣ ಮಾಡಿದ್ಯಾ? ಎಲ್ಲಿ ಹೋದ್ರು ಮಹಾ ನಾಯಕರು, ಎಲ್ಲಿ ಹೋದ್ರು ಮಹಾ ನಿರ್ಮಾಪಕರು, ಎಲ್ಲಿ ಹೋದ್ರು ಸಿನಿಮಾ ರಂಗದಿಂದಲೇ ಆರ್ಥಿಕವಾಗಿ ಬೆಳೆದಿದ್ದೇನೆ ಅಂತ ತೋರಿಸಿಕೊಳ್ಳುವ, ಪೋಸ್ ಕೊಡುವ ವ್ಯಕ್ತಿಗಳು. ಎಲ್ಲಿ ಹೋಯ್ತು ಕಲಾವಿದರ ಸಂಘ? ಎಲ್ಲಿ ಹೋಯ್ತು ಚೇಂಬರು? ಎಲ್ಲಿ ಹೋಯ್ತು ನಿರ್ಮಾಪಕರ ಸಂಘ? ಎಲ್ಲಿ ಹೋಯ್ತು ನಿರ್ದೇಶಕರ ಸಂಘ? ಎಲ್ಲಿ ಹೋಯ್ತು ಕಾರ್ಮಿಕರ ಒಕ್ಕೂಟ? ಇಡೀ ಚಿತ್ರರಂಗದಲ್ಲಿ ಕೊನೆಗೆ ಎಲೆಯ ಮರೆಯ ಕಾಯಿಗಳಾಗಿ ದುಡಿಯುವ ತಂತ್ರಜ್ಞರ, ಅಸೋಸಿಯೇಟ್ಸ್ಗಳ, ಪೋಷಕ ನಟರ, ಯಾವುದೋ ನಾಯಕನ ಇಡೀಯದಾದಂತ ಒಂದು ದಮ್ಮು, ನಾನು ಅಂದ್ರೆ ಏನು ಅಂತ ತೋರಿಸ್ಲಿಕ್ಕೆ ನೆಲನಡುಗುವ, ಆಕಾಶದಲ್ಲಿ ಜಿಗಿಯುವ, 8 ಮಹಡಿಯಿಂದ ಹಾರುವ ಈ ಎಲ್ಲ ದೃಶ್ಯಗಳಿಗೆ ತಮ್ಮ ಜೀವದ ಹಂಗನ್ನ ತೊರೆದು ಫೈಟರ್ಗಳು ಅಲ್ಲಿ ಕೆಲಸ ಮಾಡ್ತಾರಲ್ಲ ತುತ್ತು ಅನ್ನಕ್ಕಾಗಿ, ಅವರ ಜೀವನದ ಕಥೆ ಎಲ್ಲಿಗೆ ಬಂದು ಮುಟ್ಟಿದೆ ಹಾಗಾದ್ರೆ? ಇದೇ ಡ್ರಮ್ಮರ್ ದೇವ 3 ವರ್ಷ ಯಾರತ್ರ ಬೇಡಿಲ್ಲ. ಅವರು ಡ್ರಮ್ ನುಡಿಸ್ತಾ ಇರುವಾಗ ಅತ್ಯಂತ ಸುಭಗತನದಿಂದ ಸಮರ್ಥವಾಗಿ ತನ್ನ ಸಂಸಾರವನ್ನ ನಿಭಾಯಿಸಿದ್ದಾರೆ. ಅದರೆಲ್ಲ ಅಂಕಿಅಂಶಗಳು ನಮ್ಮ ಹತ್ರ ಇದೆ. ಬೇಡಿ ಬದುಕುವ ಒಂದು ಬದುಕೆ ಬೇರೆ ಇದೆ. ಇದ್ರೂ ಬೇಡ್ತಾರೆ, ಇಲ್ದೇ ಇದ್ರೂ ಬೇಡ್ತಾರೆ. ಅವರಿಗೆ ಬೇಡದೇ ಇದ್ರೆ ನಿದ್ದೆನೆ ಬರದೇ ಇದ್ದಂತ ಒಂದು ವರ್ಗ ಇದೆ, ಚಿತ್ರರಂಗದಲ್ಲೂ ಇದೆ. ಅದು ಡ್ರಮ್ಮರ್ ಅಂತವರಲ್ಲ. ತಂತ್ರಜ್ಞರು, ನಮ್ಮ ಸಂಗೀತಗಾರರು, ಸಂಗೀತ ನಿರ್ದೇಶಕರು, ಸಂಭಾಷಣೆಕಾರರು, ಅವರ ಸ್ಥಿತಿಯೆಲ್ಲ ಹೇಗಿದೆ ರೀ? ಹೇಗೆ ಉಳಿಸ್ತಾರೆ ದುಡ್ಡನ್ನ? ಅವರು ಕೊಡುವ ಜುಜುಬಿ ಸಂಬಳ ಎಷ್ಟು? ಈಗಂತೂ ಕನ್ನಡ ಚಿತ್ರರಂಗದ ಸ್ಥಿತಿ ಅಯೋಮಯವಾಗಿದೆ. ಚೇಂಬರಿನ ಎಲೆಕ್ಷನ್ನಿಗೆ ಖರ್ಚು ಮಾಡುವ ಹಣವನ್ನ, ಅಥವಾ ಚೇಂಬರ್ನವರು ಗೋವಾಕ್ಕೆ ಹೋಗಿ ಕುಡಿದು ಮಜಾ ಮಾಡಿ ಅಲ್ಲಿ ಮೀಟಿಂಗ್ನ ಹೆಸರಿನಲ್ಲಿ ಉಡಾಯಿಸುವ ಹಣವನ್ನ, ಚೇಂಬರ್ ಇರುವುದು ಯಾಕೆ? ಅದರ ಕೆಲಸ ಏನು? ನಿರ್ಮಾಪಕರಿಂದ ನಾವು ಅಲ್ಲಿ ರಿಜಿಸ್ಟ್ರೇಷನ್ಗೆ ತಗೊಳ್ಳುವ ಹಣದ ಪ್ರತಿ ವಿನಿಯೋಗವನ್ನ ಹೇಗೆ ಮಾಡಬೇಕು? ಅದ್ರ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದಾರ? ಕಲಾವಿದರ ಸಂಘ ಏನ್ ಮಾಡ್ತಾ ಇದೆ? ಬಿಲ್ಡಿಂಗ್ ಕಟ್ಟಿದೆ, ಅಲ್ಲೂ ಚುನಾವಣೆ ಆಗಿಲ್ಲ ಅಂತ ವಿವಾದಗಳು. ಆದ್ರೆ ಅದರ ಇಡೀಯದಾದಂತ ಕಲಾವಿದರ ಸಂಘದ ಧ್ಯೇಯೋದ್ದೇಶಗಳಿಗೆ ಏನ್ ಮಾಡಿದೆ ಅದು? ಏನು ಕಲಾವಿದರ ಸಂಘ ಅಂದ್ರೆ ಹೀರೋಗಳು, ಹೀರೋಯಿನ್ಗಳು, ದುಡ್ಡಿದ್ದವರು, ಬಂಗ್ಲೆ ಇದ್ದವರು, ಕಾರ್ ಇದ್ದವರು, ಪ್ರೈವೇಟ್ ಜೆಟ್ ಇದ್ದವರು,
ಇಂಥವ್ರದೇ ಕೆಲಸನಾ? ಇಂಥವ್ರದೇ ಆದ್ಯತೆನಾ? ಅಶಕ್ತ ಕಲಾವಿದರಿಗೆ, ಅಸಹಾಯಕ ಕಲಾವಿದರಿಗೆ, ಅನಾರೋಗ್ಯದಿಂದ ಪೀಡಿತ ಕಲಾವಿದರಿಗೆ ಏನು ಶಾಶ್ವತವಾಗಿ ಏನು ಪರಿಹಾರ ಮಾಡಿದ್ದೀರಿ? ಇನ್ ನಿರ್ಮಾಪಕರು ಗೆದ್ದವರು ಬಚಾವಾದ್ರು. ಅಲ್ಲೂ ಈ ಡ್ರಮ್ಮರ್ ದೇವರಂತವರಿದ್ದಾರೆ, ಸೋತು ಸುಣ್ಣವಾಗಿ ಮನೆ ಮಠ ಎಲ್ಲವನ್ನ ಕಳ್ಕೊಂಡು ವೃದ್ಧಾಶ್ರಮದಲ್ಲಿದ್ದವರು ಎಷ್ಟು ಜನ ಬೇಕು ನಿಮ್ಗೆ? ಅವರನ್ನು ಯಾರು ಕಣ್ಣೆತ್ತು ನೋಡುವರಿಲ್ಲ. ಅದೇ ಈ ನಾಯಕರ ಪ್ರಾಥಮಿಕವಾಗಿ ಆರಂಭದ ದಿನಗಳಲ್ಲಿ ಅತ್ಯದ್ಭುತ ಸಿನಿಮಾಗಳನ್ನ ಮಾಡಿದವರು ಇದೇ ಇವತ್ತು ಆಶ್ರಮವನ್ನ, ಬೀದಿಯನ್ನ ಆಶ್ರಯಿಸಿದ ನಿರ್ಮಾಪಕರು. ಅವರ ಬಗ್ಗೆ ಯಾರಿದ್ದಾರೆ? ಅವ್ರಿಗೆ ಅಸೌಖ್ಯ ಆದ್ರೆ ಯಾರು ನೋಡ್ತಾರೆ? ಕೇಳಬಹುದು, ಅವನು ಕುಡ್ದ ಹಾಳಾದ್ನನ್ರಿ, ಅವನು ಉಳಿಸ್ಕೊಳ್ಳಿಲ್ಲ, ಅವನು ಅದಕ್ಕೂ ಮಾಡ್ಕೊಳ್ಳಿಲ್ಲ, ಇದನ್ನು ಮಾಡ್ಕೊಳ್ಳಿಲ್ಲ. ಹೊಟ್ಟೆಪಾಡಿಗೆ, ಮಕ್ಕಳ ಶಿಕ್ಷಣಕ್ಕೆ, ಮನೆ ವ್ಯವಹಾರಕ್ಕೆ, ಬದುಕಿಗೆ ಒಂದು ಬೇಕಾದಂಥ ಸಂಪನ್ಮೂಲವೇ ದೊರಕದೇ ಇದ್ದಾಗ ಕೊಡ್ತಾರೆ ಅಂತ ಹೇಳಿದವ್ರ ಚೆಕ್ ಎಲ್ಲ ಬೌನ್ಸ್ ಆಗ್ತಾ ಹೋದ್ರೆ, ಈ ನಾಯಕರದೆಲ್ಲ ನೆಕ್ಕತಾ ಅವರ ಚಾಕರಿ ಮಾಡ್ತಾ ಅಣ್ಣ 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 ಅಂತೇಳಿ ಇಡೀ ಜೀವನವನ್ನ ಕಳೆದು ಅವರ ಕಸುವನ್ನೆಲ್ಲ ಹೀರಿ ಕೊನೆಗೆ ಬಾಳೆಯ ಹಣ್ಣನ್ನ ಅಥವಾ ಉಂಡು ಬಾಳೆಯ ಎಸೆದ ಹಾಗೆ ಇವರನ್ನ ಎಸೆದ್ರೆ ಎಲ್ಲೋಗ್ಬೇಕು? ಅವರು ಏನ್ ಮಾಡ್ಬೇಕು? ಇಡೀ ಚಿತ್ರರಂಗದಲ್ಲಿ ಇಷ್ಟೆಲ್ಲ ಸಂಘಟನೆಗಳಿದೆಯಲ್ಲ, ಈ ಸಂಘಟನೆಗಳು ಎಂದಾದ್ರೂ ಒಂದಾಗಿದೆಯಾ? ಒಂದಾಗಿ ಕನ್ನಡ ಚಿತ್ರರಂಗದ ಪರದೆಯ ಹಿಂದೆ ಕೆಲಸ ಮಾಡಿದಂತ ಸಾವಿರಾರು ಕಾರ್ಮಿಕರ ಬಗ್ಗೆ ಎಂದಾದ್ರೂ ಅವರ ಬದುಕಿನ ಭವಿಷ್ಯದ ಬಗ್ಗೆ, ಅವರ ಮಕ್ಕಳ ಶಿಕ್ಷಣದ ಬಗ್ಗೆ ಅವ್ರಿಗೊಂದು ಸೂರು ಕೊಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ಯಾ? ಇದೇ ಕನ್ನಡ ಚಿತ್ರರಂಗವನ್ನ, ಅದರ ಜನಪ್ರಿಯತೆಯನ್ನ, ಜನಾಶೀರ್ವಾದವನ್ನ ಪಡೆದು ಅಂಬರೀಷ್ ಇರಬಹುದು, ಅನಂತ್ನಾಗ್ ಇರಬಹುದು, ಉಮಾಶ್ರೀ ಅವರು ಇರಬಹುದು, ಜಯಮಾಲಾ ಅವರು ಇರಬಹುದು, ಇವರೆಲ್ಲ ವಿಧಾನಸೌಧಕ್ಕೆ ಹೋದ್ರಲ್ಲ, ಸಚಿವರು ಆದ್ರಲ್ಲ, ಅವರವರನ್ನ ವೈಯಕ್ತಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಗಟ್ಟಿಗೊಳಿಸಿಕೊಳ್ಳುವುದನ್ನ ಬಿಟ್ರೆ ಇನ್ನೊಂದು 50-100 ವರ್ಷ ಕೂಡ ತನ್ನ ಕಾಂದಾನು ಬದುಕಬೇಕು ಅನ್ನುವಂತ ನೆಲೆಯನ್ನ ಭದ್ರವಾಗಿ ಕಟ್ಟಿಕೊಳ್ಳುವ ಆಲೋಚನೆಯನ್ನು ಬಿಟ್ರೆ ಸಿನಿಮಾ ರಂಗಕ್ಕೆ ಏನ್ ಮಾಡಿದ್ದಾರೆ ಉತ್ತರಿಸಲಿ. ವಸತಿ ಸಚಿವರೇ ಆಗಿದ್ರಲ್ಲ ಅಂಬರೀಷ್ ಅವ್ರ ಬಗ್ಗೆ ಅಗಾಧವಾದಂತ ಪ್ರೀತಿ ವಿಶ್ವಾಸ ಇದೆ, ಇವರೆಲ್ಲರ ಬಗ್ಗೆ ಇದೆ. ಆದ್ರೆ ಈ ವಿಷಯದ ಬಂದಾಗ ಕನ್ನಡ ಚಿತ್ರರಂಗದ ಒಂದು ಸ್ವಾಸ್ಥ್ಯ, ಸಮೃದ್ಧತೆ, ಶಾಶ್ವತವಾಗಿ ಇಲ್ಲಿ ದುಡಿಯುವಂತವರಿಗೆ ಒಂದು ಸೂರು, ಒಂದು ಆರೋಗ್ಯ, ಒಂದು ನೆಲೆ, ಅವರ ಮಕ್ಕಳಿಗೊಂದು ವಿದ್ಯಾಭ್ಯಾಸ ಇತ್ಯಾದಿ ಅಂತ ಬಂದಾಗ ನೀವು ಏನ್ ಮಾಡಿದ್ದೀರಿ? ಇಷ್ಟೆಲ್ಲ ಸಿನಿಮಾ ರಂಗದಿಂದ ಹೋಗಿ ರಾಜಕೀಯವಾಗಿ ಅಲ್ಲಿ ಉಂಡು ತೇಗಿದ್ರಲ್ಲ, ನೀವ್ ಏನ್ ಮಾಡಿದ್ರಿ? ಒಂದು ಸರ್ಕಾರದಿಂದ ಏನು ಹೆಚ್ಚು ಅಂತಂದ್ರೆ ಒಂದು 5,000-8,000 ಜನ ಇರ್ಬೋದಾ? ಅವರಿಗೆ ಒಂದು 5 ಲಕ್ಷ ವಿಮೆ ಮಾಡಿಸ್ಲಿಕ್ಕಾಗಿಲ್ಲ, ಒಂದು ಹೆಲ್ತ್ ಕಾರ್ಡ್ ಮಾಡಿಸ್ಕೊಡ್ಲಿಕ್ಕಾಗಿಲ್ಲ. ಅದನ್ನು ಮಾಡಿಸ್ಬೇಕು ಅಂತ ನಿಮಗೆ ಕಲಾವಿದರ ಸಂಘಕ್ಕೂ ಇಲ್ಲ, ಚೇಂಬರ್ಗೂ ಇಲ್ಲ, ನಿರ್ಮಾಪಕರ ಸಂಘಕ್ಕೂ ಇಲ್ಲ, ನಿರ್ದೇಶಕರ ಸಂಘಕ್ಕೂ ಇಲ್ಲ, ಕಾರ್ಮಿಕ ಸಂಘಕ್ಕೂ ಇಲ್ಲ. ಉಂಡಾಡಿ ಬಸವನ ತರ ಅಧಿಕಾರಕ್ಕಾಗಿ ಹೋರಾಟ ಮಾಡ್ಕೊಂಡು ಅಲ್ಲೊಂದು ಕುರ್ಚಿಯಲ್ಲಿ ಕೂತ್ಕೊಂಡು ಒಂದು ನೇಮ್ ಪ್ಲೇಟ್ ಅಂಟಿಸ್ಕೊಂಡು ಕುಂಡೆ ಬಿಸಿ ಮಾಡಿ ಸಾಯ್ತಿರಲ್ರಿ. ಡ್ರಮ್ಮರ್ ದೇವನಂತವರು ಇವತ್ತು ನಮ್ಮ ಕಣ್ಣೆದ್ರು ಕಾಣ್ತಾ ಇದಾರೆ ಅಷ್ಟೇ. ಇಂಥ 100 ಜನ ಬದುಕಲ್ಲದ ಬದುಕನ್ನ ಬದುಕಿ ಯಾವ್ಯಾವುದೋ ದಾರುಣತೆಯಲ್ಲಿ ಸಾಯ್ತಾರೆ. ನಾಗೇಂದ್ರ ಅವರು ನೋಡಿಲ್ವಾ ನಾವು? ಸಂಗೀತ ನಿರ್ದೇಶನದ ಒಂದು ಚರಿತ್ರಾರ್ಹವಾದ ಹೆಸರು. ಅವರ ದಾರುಣ ಅಂತ್ಯ ಇವತ್ತಿಗೂ ಇಡೀ ಕನ್ನಡ ಚಿತ್ರರಂಗದ ಸಾಕ್ಷಿ ಪ್ರಜ್ಞೆಯಾಗಿ ಕಾಡ್ಬೇಕದು. ಚಿ ಉದಯಶಂಕರ್ಗೆ ನಾವು ಕೊಟ್ಟದ್ದೇನು? ಎಷ್ಟು ಜನ ಕಲಾವಿದರನ್ನ, ಪೋಷಕ ಕಲಾವಿದರನ್ನ ಹೆಸರಿಸಲಿ ನಾನು? ಎಷ್ಟು ಜನ ನಿರ್ದೇಶಕರು, ಯಾವ್ಯಾವ ನಿರ್ದೇಶಕರು ಹೊಸ ತಲೆಮಾರಿನಲ್ಲಿ ಸ್ವತಃ ನಾಯಕ ನಟರಾಗಿದ್ದಾರೋ ಅವರೆಲ್ಲ ಗೆದ್ದಿದ್ದಾರೆ. ನಮ್ಮ ಕಣ್ಣೆದುರು ಇರುವುದೇನು? ವೃಷಭ್ ಒಂದು ಕಣ್ಣೆದುರು ನಿಲ್ತಾರೆ, ಯಶ್ ನಿಲ್ತಾರೆ, ಅಥವಾ ಇನ್ನೊಬ್ರು ನಿಲ್ತಾರೆ, ಮಗದೊಬ್ಬರು ನಿಲ್ತಾರೆ. ಅದು ಇಡೀ ಚಿತ್ರರಂಗದ ಏಳಿಗೆಯ ಅಥವಾ ಸಂಪತ್ತಿನ ಅಥವಾ ಸ್ವಾಸ್ಥ್ಯದ ಅಥವಾ ಒಂದು ಚಿತ್ರರಂಗ ಸಮೃದ್ಧವಾಗಿದೆ ಅನ್ನೋದರ ಒಂದು ಲಾಕ್ಷಣಿಕ ಸ್ವರೂಪವಲ್ಲ, ಅದರ ಸಾಕ್ಷಿ ಪ್ರಜ್ಞೆಯೂ ಅಲ್ಲ, ಸಂಕೇತವೂ ಅಲ್ಲ. ಅದರ ಜೊತೆಗೆ ಇವರೆಲ್ಲರನ್ನ ಬಳಸ್ಕೊಂಡು ಒಬ್ಬ ಟೀ ಬಾಯ್ ವರೆಗೂ ಸಿನಿಮಾ ರಂಗದ ಭಾಗ, ಇವರೆಲ್ಲರನ್ನ ಬಳಸ್ಕೊಂಡು ಯಾರೋ ಒಬ್ಬ ನಿರ್ದೇಶಕ, ಯಾವುದೋ ಒಬ್ಬ ಮಹಾನಾಯಕ, ಯಾವುದೋ ಒಂದು ನಾಯಕಿ ನಮಗ್ ಕಾಣ್ತಾರಲ್ಲ, ಅವರೆಲ್ಲರೂ ಸೇರಿ ಇವರಿಗೆ ಏನ್ ಮಾಡಿದ್ರು? ಹತ್ತಿದ ಏಣಿಗೆ ಏನ್ ಮಾಡಿದ್ರು? ಏಣಿ ಇವತ್ತು ಮುರಿದು ಬಿದ್ದಿದೆ. ಏನ್ ಮಾಡಿದ್ರು? ಏನ್ ಮಾಡ್ತಾ ಇದ್ದೀರಿ? 3 ಲಕ್ಷ ರೂಪಾಯಿಗೆ ಇವತ್ತು ಕಲಾ ಮಾಧ್ಯಮದಲ್ಲಿ ಪರಮ್ ಅವರು ಅಷ್ಟು ಹತ್ತುಕೊಂಡು ಬೇಡ್ಕೊಂಡು ಜನರಿಗೆ ಕೇಳಿದ್ರು. ಜನ ಎಂತ ದೊಡ್ಡವರು ಅಂತಂದ್ರೆ 10 ರೂಪಾಯಿ 5 ರೂಪಾಯಿ ಇನ್ನು ಹಾಕಿ ಅವರಿಗೆ ಅವರ ಮಾತಿಗೆ ಬೆಲೆ ಕೊಟ್ರು. ಡ್ರಮ್ಮರ್ ದೇವರನ್ನು ಉಳಿಸಬೇಕು ಅಂತ ಪಣ ತೊಟ್ರು. ಡ್ರಮ್ಮರ್ ದೇವರಿಗೆ ಆಶೀರ್ವಾದ ಮಾಡಿದ್ರು. ಎಲ್ಲವನ್ನೂ ಮಾಡಿದ್ರಲ್ರಿ. ಚಿತ್ರರಂಗಕ್ಕೆ ಅಂತ ಒಂದು ಋಣ ಪ್ರಜ್ಞೆಯೂ ಇಲ್ವಾ? ಚಿತ್ರರಂಗ ಮನಸ್ಸು ಮಾಡಿದ್ರೆ 3 ಲಕ್ಷ ಏನ್ರಿ, 30 ಲಕ್ಷವನ್ನ ಚಿಟಿಕೆ ಹೊಡೆಯುವ ಹಾಗೆ ಕ್ಷಣಾರ್ಧದಲ್ಲಿ ಸಿದ್ಧಗೊಳಿಸಬಹುದಲ್ರಿ? ತಾಕತ್ತಿಲ್ವಾ? ಸಾಧ್ಯತೆ ಇಲ್ವಾ? ಬಂದವರನ್ನ ಸುಲಿಯುವುದು, ಬಂದವರನ್ನ ತಲೆ ಹಿಡಿಯುವುದು, ಬಂದವರನ್ನ ಚಾಡಿ ಹೇಳುದು, ರಾಜಕೀಯ ಮಾಡುದು. ವಿಷ್ಣುವರ್ಧನ್ ಗುಂಪಂತೆ, ರಾಜ್ಕುಮಾರ್ ಗುಂಪಂತೆ, ಇನ್ನೊಂದಂತೆ, ಮಗದೊಂದಂತೆ, ಸುದೀಪ್ದೊಂದು ಗುಂಪಂತೆ, ದರ್ಶನ್ದೊಂದು ಗುಂಪಂತೆ, ಕರಾವಳಿಯ ಶೆಟ್ರು ಅಂತ ಅವರನ್ನ ದೂರಿಡ್ಲಿಕ್ಕೆ, ಅವರನ್ನ ಹಣಿಲಿಕ್ಕೆ ನೋಡುದು. ಇಂಥದ್ರಲ್ಲೇ ಕಾಲ ಕಳೆದು 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 ಮುಗಿದೋಗ್ತಾ ಇದ್ದೀರಲ್ರಿ. ಸಿಂಗಬಾಬು ಅಂತ ಒಬ್ಬ ಅದ್ಭುತ ನಿರ್ದೇಶಕನಿಗೆ ಯಾವ ಮಹಾನಾಯಕ ಒಂದು ಡೇಟ್ ಅನ್ನ ಕೊಟ್ಟು ಒಳ್ಳೆ ಕತೆ ಮಾಡಿ ನಾನಿದ್ದೇನೆ ನಿಮ್ಮೊಟ್ಟಿಗೆ ಅನ್ನುವಂತ ವಿಶ್ವಾಸವನ್ನ ತೋರಿಸಿದ್ರು. ಹೇಳಿ ನೋಡೋಣ. ಜೈ ಜಗದೀಶ್ ಇವತ್ತು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಆದ್ರೆ ಸಿನಿಮಾಕ್ಕಾಗಿ ಅವರ ಕೊಟ್ಟು ಕೊಡುಗೆ ಏನು?
ಇಡೀ ಸಿನಿಮಾ ಇವತ್ತು ಶತಮಾನೋತ್ಸವದ ಒಂದು ಅಂಚಿನಲ್ಲಿ ನಿಂತಿದೆ. ಡ್ರಮ್ಮರ್ ದೇವನಂತ ಒಂದು ಈ ರುಗ್ಗಣ ಕಥೆಯನ್ನ ಇಟ್ಟುಕೊಂಡು 100 ವರ್ಷ ನೋಡ್ಬೇಕಾ ನಾವು? ಅಪ್ಪ ಇಲ್ಲ, ಅಮ್ಮ ಇಲ್ಲ, ಹೇಳುವವರಿಲ್ಲ, ಕೇಳುವವರಿಲ್ಲ, ಶಿಸ್ತಿಲ್ಲ. ಯಾವ ದರಿದ್ರ ಸ್ಥಿತಿ ಬಂದಿದೆ ಅಂತಂದ್ರೆ ಕನ್ನಡ ಚಿತ್ರರಂಗ ಅನ್ನುವ ಅಸ್ತಿತ್ವವೇ ಕಣ್ಣೆದುರು ಒಂದು ಶಕ್ತವಾಗಿ ಕಾಣಿಸ್ತಾ ಇಲ್ಲ. ಅವರದೇ ಒಂದು ಮಠ, ಅವರದೇ ಒಂದು ಗುಂಪು. ಎದುರುಗಡೆ ಸಿಕ್ಕಾಗ ಭಯಂಕರ ಹೊಗಳಿಕೊಂಡು, ಸಿನಿಮಾ ರಂಗ ಅಂದ್ರೆ ಒಂದು ಕುಟುಂಬ, ಚಿತ್ರೀಕರಣ ಮುಗಿದು ಹೋಗುವಾಗ ಏನು ಅಳು. ನಾಳೆ ಅವನ ಮನೆಯಲ್ಲಿ ಸಾವಿನ ಬಾಯಲ್ಲಿ ನಿಂತು ನನ್ನನ್ನು ರಕ್ಷಿಸಿ ಅಂತ ಆರ್ದ್ರವಾಗಿ ಕೂಗಿದ್ರು ಕೂಡ ಇವರಿಗೆ ಕಿವಿಡು ಕುರುಡು, ಇವರ ಹೃದಯ ಬತ್ತೋಗುತ್ತೆ ಅಷ್ಟೊತ್ತಿಗೆ. ಅದೇ ಸಿನಿಮಾ ಪ್ರೆಸ್ ಮೀಟ್ ಅಲ್ಲಿ ಏನು ಬಾಯಿ ಜೊಲ್ಲು ಸುರಿಸ್ಕೊಂಡು ಮಾತಾಡೋದು, ಏನು ಬಾಂಧವ್ಯ, ಏನು ಸ್ನೇಹ, ಏನು ಅಪ್ಪಿಕೊಳ್ಳುವಿಕೆ, ವೈಯಕ್ತಿಕವಾಗಿ ಎಷ್ಟು ಸಹಾಯ ಮಾಡಿದ್ದೀರಿ ಅನ್ನೋದನ್ನು ಮೊದಲೇ ನೋಡ್ಬೇಕು. ಇವ್ ಬರುದೆಲ್ಲ ಇವರಿಗೆ ಬೇಕು. ಕಾಲ್ಗೊಬ್ಬ, ಕೈಗೊಬ್ಬ ಆಳು, ಸಾಕ್ಸ್ ಹಾಕ್ಲಿಕ್ಕೂ ಆಳು, ಚಸ್ಮಾ ಕೊಡ್ಲಿಕ್ಕೂ ಆಳು, ಹೇರ್ ಬಾಚ್ಲಿಕ್ಕೆ ಕೂಮ್ ಕೊಡ್ಲಿಕ್ಕೂ ಆಳು. ಏನಿವರ ಮೆರವಣಿಗೆ, ಮೇಜವಾನಿ. ಅದೇ ಇವನಿಗೆ ಸಹಾಯ ಮಾಡಿದಂತ ಒಂದು ವರ್ಗ ಇದೆಯಲ್ಲ, ಅದು ಸೆಟ್ ಹಾಕದವನಿರ್ಬೋದು, ಸಂಭಾಷಣೆ ಬಾರ್ದವನಿರ್ಬೋದು, ಚಾ ತಂದವನಿರ್ಬೋದು, ಸಂಗೀತಗಾರ ಇರ್ಬೋದು, ಸಂಗೀತ ನಿರ್ದೇಶಕ ಇರ್ಬೋದು. ಯಾರು ಚಾಲ್ತಿಯಲ್ಲಿದ್ದಾರೋ ಅವರ ಹಿಂದೆ ಹೋಗುತ್ತೆ ಚಿತ್ರರಂಗ ಹೊರತು ಯಾರು ಚಾಲ್ತಿಯಿಂದ ಆಚೆ ಬಂದು ನಿಂತರೋ ಅವರ ಹಿಂದೆ ಯಾವತ್ತೂ ಹೋದ ದಾಖಲೆಗಳೇ ಇಲ್ಲ. ಇವತ್ತು ಅಜನೀಶ್ ಕಾಲ, ಅದೇ ಅಜನೀಶ್ ಇವತ್ತು ಎಷ್ಟು ಹೋರಾಟದಿಂದ ಬಂದಿದ್ದಾರೆ ಅನ್ನೋದಕ್ಕೆ ನನ್ನನ್ನು ಕೇಳಿ. ಅಜನೀಶ್ ಅಂಬೆಗಾಲು ಇಟ್ಟುವಲ್ಲಿಂದ ಇವತ್ತಿನವರೆಗಿಂದು ನಾನು ನಿಮಗೆ ಸಾಕ್ಷ್ಯವನ್ನ ಕೊಟ್ಟು ಮಾತಾಡಬಲ್ಲೆ. ಅಭಿಮಾನದಿಂದ ಹೇಳ್ತಾನೆ, ಅದೇ ಅಜನೀಶನನ್ನು ಎಷ್ಟು ಕಡೆಗಣಿಸಿತ್ತು ಇದೆ ಚಿತ್ರರಂಗ, ಇವತ್ತೇ ಹೇಗೆ ತಲೆ ಮೇಲೆ ಹೊತ್ತು ಓಡಾಡ್ತಾ ಇದೆ. ಅವರ ಹಿಂದೆ ಎಷ್ಟು ಜನ ಸಂಗೀತಗಾರರು ಅದ್ಭುತವಾದ ಸಂಗೀತವನ್ನ ಕೊಟ್ಟವ್ರು ಇರ್ಲಿಲ್ಲ. ಎಲ್ಲೋದ್ರು ಅವರು? ಆ ಹೃದಯ ಹಾಡಬಾರ್ದಂತ ಒಬ್ಬ ಮನುಷ್ಯ ಎಲ್ಲೋದ ಅವನು? ಅವನನ್ನ ಏನ್ ಮಾಡಿದ್ರೆ ಅವನಿಗೆ? ಡ್ರಮ್ಮರ್ ದೇವ ಇವತ್ತೊಂದು ಸಾಕ್ಷಿ ಪ್ರಜ್ಞೆ, ನೆನಪಿಡಿ. ಕನ್ನಡ ಚಿತ್ರರಂಗದ ನಿಷ್ಕರುಣಿಗೆ, ಅಶಿಸ್ತಿಗೆ, ದಗಲಬಾಜಿತನಕ್ಕೆ, ಡಂಬಾಚಾರಕ್ಕೆ 100 ವರ್ಷದ ಹತ್ರ ಬಂದ್ರು ಕೂಡ ಚಿತ್ರರಂಗದ ಒಳಗಡೆ ಕೆಲಸ ಮಾಡುವಂತ ತಂತ್ರಜ್ಞರಿಗೆ, ಕೂಲಿ ಕಾರ್ಮಿಕರಿಗೆ, ಅಶಕ್ತ ಕಲಾವಿದರಿಗೆ ಯಾರಿಗೂ ಕೂಡ ಇಲ್ಲೊಂದು ನೆಲೆ ಕಲ್ಪಿಸಲಾಗದೇ ಇದ್ದಂತ ಒಂದು ತ್ರಿಶಂಕು ಸ್ವರ್ಗದ ಅತಂತ್ರ ಸ್ಥಿತಿಯ, ಒಂದು ದರಿದ್ರ ಸ್ಥಿತಿಯ ಕನ್ನಡ ಚಿತ್ರರಂಗದ ಒಳಗಿನ ವ್ರಣಕ್ಕೆ ಡ್ರಮ್ಮರ್ ದೇವ ಇವತ್ತು ಕಣ್ಸಾಕ್ಷಿ. ನೆನಪಿಡಿ. ಒಂದು ಆತ್ಮ ಪ್ರಜ್ಞೆ ಇಲ್ಲ, ಕಾಳಜಿ ಬಿಡಿ, ಒಂದು ಕರುಣೆ ಇಲ್ಲ. ಅವರವರದೇ ಜಗತ್ತು, ಅವರವರದೇ ಬಂಗಲೆ, ಅವರವರದೇ. ಅವನ ಆ ಕಾರ್ ತಗೊಂಡ, ಇವನ್ ಈ ಕಾರ್ ತಗೊಂಡ, ಅವನು ಮತ್ತೊಂದು ತಗೊಂಡ. ಚಿತ್ರರಂಗಕ್ಕೆ ನಾನೇನ್ ಮಾಡಬಲ್ಲೆ? ನಾನು ಬಿರಿಯಾನಿ ತಿನ್ಲಿಕ್ಕೆ ಗತಿಲ್ದಿದ್ದಂತ ಸ್ಥಿತಿಯಲ್ಲಿ ಬಂದವನು, ನಾನು ಯಾವುದೋ ಒಂದು ಕೆಟ್ಟ ಸ್ಥಿತಿಯಲ್ಲಿ ಬರಿಗಾಲಲ್ಲಿ ಬಂದವನು. ನನಗೂ ಯಾರು ಕೇಳುವರ್ ಗತಿ ಇರಲಿಲ್ಲ ಒಂದು ಕಾಲದಲ್ಲಿ. ಮನೆಗೆ ಭಿಕ್ಷುಕನಾಗಿ ಭಿಕ್ಷೆ ಬೇಡಿದ್ದೇನೆ, ಅವಕಾಶದ ಭಿಕ್ಷೆಗಾಗಿ. ನಾನು ಇವತ್ತು ಸಮೃದ್ಧತೆಗೆ ಬಂದಿದ್ದೇನೆ, ನಾನು ಅಸ್ತಿತ್ವಕ್ಕೆ ಬಂದಿದ್ದೇನೆ. ಹಳೆ ತಲೆಮಾರು ಹಾಳು ಬಿದ್ದೋಗ್ಲಿ, ಹೊಸ ತಲೆಮಾರಿನವರಿಗಾದ್ರೂ, ಈ ಗೆದ್ದವರಿಗೆ, ಸೋತವರ ಬಗ್ಗೆ ಒಂದು ಕಾಳಜಿ ಬೇಡ? ತಮ್ಮ ಸಿನಿಮಕ್ಕಾಗಿ ಜೀವವನ್ನ ತೇದಿದ್ದಾರೆ, ಅವರ ಮನೆಯ ದೀಪ ಆರುವ ಸ್ಥಿತಿ ಬಂದಿದೆ. ಅದಕ್ಕೊಂದು ಎಣ್ಣೆ ಸುರಿಯೋಣ, ಒಂದಿಷ್ಟು ಅವರಿಗೆ ಆಶ್ರಯ ಕೊಡೋಣ, ಅದ್ರ ಬಗ್ಗೆ ಒಂದು ಶಾಶ್ವತವಾಗಿ ಏನಾದ್ರು ಮಾಡೋಣ. ಯಾವ ಕರ್ಮಕ್ಕೆ ಸಂಘ ಸಂಘಟನೆಗಳು ಎಲ್ಲ ಅದನ್ನ ಬರ್ಖಾಸ್ತುಗೊಳಿಸಿ, ಆಟಕ್ಕಿಲ್ಲದೆ ಇದ್ದು, ಊಟಕ್ಕಿಲ್ಲದೆ ಇದ್ದು, ಯಾಕೆ ಅದೆಲ್ಲ? ಒಬ್ಬ ಕಲಾವಿದನ ಶ್ರೇಯಸ್ಸು, ಸಾಧ್ಯತೆ, ಸಾಮರ್ಥ್ಯ, ಅದು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ತಾನು ಎಲ್ಲಿಂದ ಬೆಳೆದು ಬಂದೆನೋ ಆ ಜಗತ್ತಿಗೆ ನನಗೆ ಕಾಲಾಗಿ, ಕೋಲಾಗಿ, ಏಣಿಯಾಗಿ ಯಾರ್ಯಾರು ನಿಂತಿದ್ದಾರೋ ಅವರನ್ನ ಕನಿಷ್ಠ ಮಟ್ಟದ ಬದುಕಿನ ಒಂದು ಬದುಕಿಗಾದ್ರೂ ಒಂದು ನೆಲೆ ಕಲ್ಪಿಸ್ಕೊಡ್ಬೇಕ್ರಿ. ಅದಕ್ಕೆ ನೀವು ಓಡಾಡುವ ಕಾರಿಗೆ ಅರ್ಥ, ನೀವು ಬದುಕುವ ಬಂಗ್ಲೆಗೆ ಅರ್ಥ, ನೀವು ಹಿಡಿಯೋ ಫೋನಿಗೆ ಅರ್ಥ, ನಿಮ್ಮ ಮನೆಯ ಪಾರ್ಕಿಂಗ್ ಅಲ್ಲಿ ನಿಂತ 6-7 ಕಾರುಗಳು, ಕೋಟಿ ಕೋಟಿ ಕಾರುಗಳಿಗೆ ಒಂದು ಮೌಲ್ಯ, ಅರ್ಥ ಬರುವುದು ಆಗ. ಡ್ರಮ್ಮರ್ ದೇವನಂತವರು 3 ಲಕ್ಷಕ್ಕಾಗಿ ಅವರ ಹೆಂಡತಿ ಮಕ್ಕಳು ಎದುರು ನಿಂತು ಮಾಧ್ಯಮದ ಮೂಲಕ ಬೇಡಿಕೊಳ್ಳುವುದಿದೆಯಲ್ಲ, ಕನ್ನಡ ಚಿತ್ರರಂಗದ ಇಡೀಯದಾದಂತ ದೌರ್ಬಲ್ಯ ಮತ್ತು ರುಗ್ಣತೆ, ಆತ್ಮಸಾಕ್ಷಿಯ ಪ್ರಜ್ಞೆ ಸತ್ತು ಹೋದದರ ಸಂಕೇತ ಅದು. ಇದಕ್ಕಿಂತ ಹೆಚ್ಚಿನ್ನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ವೀಕ್ಷಕರೇ, ನಿಮಗೇನು ಅನಿಸ್ತದೆ ಪ್ರತಿಕ್ರಿಯಿಸಿ. ಸಿನಿಮಾ ರಂಗದವರ ಹತ್ರ ನಾನು ವಿನಂತಿಸಿಕೊಳ್ತೇನೆ, ನಿಮಗೇನು ಅನಿಸ್ತದೆ ಅನ್ನೋದನ್ನು ಹೇಳಿ. ಅದರ ಜೊತೆಗೆ ಡ್ರಮ್ಮರ್ ದೇವ ಅವರ ಮಗಳು ಅವರು ಕೊಟ್ಟಂತ ಅಕೌಂಟು, ಅದರ ವಿವರಗಳಿಲ್ಲಿದೆ. ದಯವಿಟ್ಟು ಯಾರಾದರೂ ಸಹಾಯ ಮಾಡುವವರಿದ್ರೆ, ಡ್ರಮ್ಮರ್ ದೇವನ ಹಾಡನ್ನ ಕೇಳಿದ್ದೇವೆ, ಅವರ ಕೈಗಳನ್ನ, ಆ ಚಲನೆಯನ್ನ ನೋಡಿದ್ದೇವೆ, ಅವರ ಉತ್ಸಾಹವನ್ನ ಕಂಡಿದ್ದೇವೆ, ಅವರ ನಗುವನ್ನ ಉಂಡಿದ್ದೇವೆ. ದುಡಿದು 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 ತನ್ನ ಸಂಸಾರ, ತನ್ನ ನೆಲೆಯನ್ನ ಕಟ್ಟಿಕೊಂಡಂತ ಒಬ್ಬ ಕಾಯಕ ಯೋಗಿ, ಕಾಯಕ ಜೀವಿ. ಆ ಮನುಷ್ಯ ಇವತ್ತು ಕುಸಿದು ಕಾಲ್ ಕಳ್ಕೊಂಡು ತನ್ನ ಇಡೀ ಬದುಕನ್ನ ಕಳ್ಕೊಳ್ತೇನೆ ಅನ್ನುವಂತ ಆತ್ಯಂತಿಕ ಸ್ಥಿತಿಯಲ್ಲಿ ಹಾಸಿಗೆಯಲ್ಲಿ ಮಲಗಿದ್ದಾರೆ. 1 ರೂಪಾಯಿ ಆದ್ರೂ ಚಿಂತೆ ಇಲ್ಲ. ದಯವಿಟ್ಟು ಸಹಾಯ ಮಾಡಿ. ಅವರ ಅಕೌಂಟಿಗೆ ನನ್ನನ್ನು ಸೇರಿ ನಾವೆಲ್ಲರೂ ನಮ್ಮ ಕೈಲಾದ ಸಹಾಯವನ್ನ ಮಾಡೋಣ. ಈ ದಿಕ್ಕಿನಲ್ಲಿ ಕಲಾ ಮಾಧ್ಯಮದ ನನ್ನ ಸಹೋದ್ಯೋಗಿ ಪರಂ ಮಾಡಿದಂಥ ಕೆಲಸ ಪುಣ್ಯದ ಕೆಲಸ. ಅವರ ಕುಟುಂಬ ತಣ್ಣಗಿರಲಿ, ಅವರ ಚಾನಲ್ ಇನ್ನೂ ಎತ್ತರಕ್ಕೆ ಬೆಳೀಲಿ. ಎಷ್ಟೋ ಜನರ ಕಣ್ಣೀರಿಗೆ ಆ ಮನುಷ್ಯ ಇವತ್ತು ಒದಗ್ತಾ ಇದ್ದಾರಲ್ಲ, ಅದರ ಒಟ್ಟಿಗೆ ನಾವು ಹೆಮ್ಮೆ ಪಡಬೇಕು. ಅವರಿಗೆ ನಾವೆಲ್ಲರೂ ಸೇರಿ ಅವರ ಈ ಕಾಯಕ ಇನ್ನೂ ಗಟ್ಟಿಯಾಗಿ ಮುಂದುವರಿಲಿ ಅಂತ ಅವರಿಗೆ ನಾವು ಪ್ರೋತ್ಸಾಹ ಮಾಡಿ. ನಮಸ್ತೆ, ನಮಸ್ಕಾರ ಎಲ್ಲರಿಗೂ. ಡ್ರಮ್ಸ್ ದೇವರ ಮಿಸಸ್ ಮಾತಾಡ್ತಾ ಇದ್ದೀನಿ.
ಅವರಿಗೆ ತುಂಬ ಪ್ರಾಬ್ಲಮ್ ಇದೆ ಆರೋಗ್ಯ. 3 ವರ್ಷದಿಂದ ನಾವು ಹಾಸ್ಪಿಟ್ಲಿಗೆ ಓಡಾಡ್ತಾ ಇದ್ವಿ. ಈ ರೈಟ್ ಕಾಲ್ ತೆಗ್ದಿದ್ದಾರೆ. ಈಗ ಹಿಪ್ ಪ್ರಾಬ್ಲಮ್ ಆಗಿ ಅದು ಆಪ್ರೇಷನ್ ಅಂತ ಇದ್ದಾರೆ. ನಡೆಯೋಕ್ಕಾಗ್ತಾ ಇಲ್ಲ ಅವ್ರಿಗೆ. ನಮ್ಗೆಲ್ಲರಿಗೆ ಡ್ರಮ್ಸ್ ಪ್ಲೇ ಮಾಡಬೇಕು ಅನ್ನೋ ಆಸೆ ಇದೆ. ಅವರು ತುಂಬ ಆಸೆದಿಂದ ಇದ್ದಾರೆ. ನಾನು ಬೆಡ್ ಮೇಲೆ ಹೋಗ್ಬಾರ್ದು, ನಾನು ಹಾಸ್ಪಿಟ್ಲಲ್ಲಿ ಹೋಗ್ಬಾರ್ದು, ನಾನು ಡ್ರಮ್ಸ್ ಪ್ಲೇ ಮಾಡಬೇಕು, ನಾನು ಡ್ರಮ್ಸ್ ಪ್ಲೇ ಮಾಡಬೇಕು ಅಂತ ಅಳ್ತಾ ಇದ್ದಾರೆ ಅವರು. ದಯವಿಟ್ಟು ನೀವು ಸ್ವಲ್ಪ ಹೆಲ್ಪ್ ಮಾಡಿ, ಎಲ್ಲರೂ ನೀವು ನೋಡಿ, ನಿಮ್ಮ ಸಹಕಾರ ಇರಬೇಕು. ಅವರು ತಿರ್ಗಾ ಸ್ಟೇಜಿಗೆ ಬರಬೇಕಂದ್ರೆ, ಸರಸ್ವತಿ ಮಡಿಲಿಗೆ ಬರಬೇಕಂದ್ರೆ ನಿಮ್ಮೆಲ್ಲರೂ ಸಹಕಾರ ಇರಬೇಕು. ಆಶೀರ್ವಾದ ಮಾಡಿ, ಹೆಲ್ಪ್ ಮಾಡಿ, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ. ನಮ್ಗೆ ದೊಡ್ಡ ಉಪಕಾರ ಆಗುತ್ತೆ. ದೇವರಿಗೆ ತುಂಬ ತೊಂದರೆ ಇದೆ. ಇರೋ ಫೈನಾನ್ಸ್ಲಿ ಸೇವಿಂಗ್ಸ್ ಎಲ್ಲ ಖಾಲಿ ಆಗಿದೆ. 3 ವರ್ಷದಿಂದ ಓಡಾಡಿ ಈಗ ತುಂಬ ಪ್ರಾಬ್ಲಮ್ ಇದೆ. ನೀವು ದಯವಿಟ್ಟು ಸಹಕಾರ ಮಾಡಬೇಕು. ನಾವು ಕಾಯ್ತಾ ಇರ್ತೀವಿ. ದಯವಿಟ್ಟು ಕೈ ಬಿಡಬೇಡಿ. ಎಲ್ಲರೂ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡಿ, ನಮ್ಗೆ ತುಂಬ ದೊಡ್ಡ ಉಪಕಾರ ಆಗುತ್ತೆ. ಅವ್ರಿಗೆ ಹಾಸ್ಪಿಟಲ್ಗೆ ಈಗ ಹಾಸ್ಪಿಟ್ಲಲ್ಲೇ ಇದ್ದೀವಿ. ತುಂಬ ಒದ್ದಾಡ್ತಾ ಇದ್ದೀವಿ. ನಿಮ್ಮ ಪಾದಕ್ಕೆ ನಮಸ್ಕಾರಗಳು ಮಾಡ್ತೀನಿ. ನಾನು ನಿಮ್ಮ ಪ್ರೀತಿಯ ದ್ರೌಪದೇವ ಇಷ್ಟೊಡದು ನನ್ನ ಹೆಂಡತಿ ಹೇಳಿದ್ದೆಲ್ಲ ನಿಜ. 3 ವರ್ಷದಿಂದ ಒದ್ದಾಡ್ತಾ ಇದ್ದೀನಿ. ಬರೀ ಆಪ್ರೇಷನ್ ಸೇವ್ ಮಾಡಿರ್ತಾರೆ, ಶೇಖರಣೆ ಮಾಡಿಟ್ಟಿರೋ ಹಣಕ್ಕೆಲ್ಲ ಖಾಲಿಯಾಗಿದೆ. ಸೊ ಅದಕ್ಕೆ ನಾವು ಇತ್ತೀಚೆಗೆ ಮತ್ತು ಆತ್ಮಮಿತ್ರರಿಗೆ ಮಾತ್ರ ಕೇಳ್ತಾ ಇದ್ದೀವಿ, ಬಾಯಿ ಬಿಟ್ಟು ಕೇಳ್ತಾ ಇದ್ದೀವಿ ಮಾತ್ರ ಸಹಾಯ ಮಾಡಿ ಅಂತ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮ ಕೈಲಾದ ಸಹಾಯ ಮಾಡಿ ನಮ್ಮನ್ನು ದಡ ಸೇರಿಸಿ ನಾನು ಮತ್ತೆ ಕಲಾ ಸೇವ್ ಮಾಡಬೇಕಾಗಿದೆ. ಮತ್ತೆ ಈ ಕಾಲು ಹೋದರೆ ಏನಂತ ಇನ್ನೊಂದು ಕಾಲಿದೆ, ಅದನ್ನು ಡ್ರಮ್ಸ್ ಪ್ಲೇ ಮಾಡಿ ನಿಮ್ಮನ್ನೆಲ್ಲ ರಂಜಿಸ್ತೀವಿ. ನನ್ನ ಕಾರ್ಯ ಅದೇ. ಡ್ರಮ್ಸ್ ದೇವ ಅಂತ ಹೆಸರು ಇಟ್ಕೊಟ್ರಲ್ಲ, ಡ್ರಮ್ಸಲ್ಲೇ ಹೋಗಬೇಕು. ಹಾಸ್ಪಿಟ್ಲಲ್ಲಿ ಬೆಡ್ಡಲ್ಲಿ ಹೋಗ್ಬಾರ್ದು, ಡ್ರಮ್ಸಲ್ಲೇ ಹೋಗಬೇಕು.